ಥರದ್ದು ಏನು ಪ್ರಾಬ್ಲಮ್ಸ್ ಇದೆಲ್ಲ ಇದೆಲ್ಲ ಸಾಲ್ವ್ ಆದಮೇಲೆ ಅವ್ರಿಗೆ ಅದು ಇರಿಟೇಟ್ ಆದರೂ ಸಹ ಅವ್ರು ಸುಮ್ಮನೆ ಸೊ ನಾರ್ಮಲಿ ನಮ್ದು ಉತ್ತರ ಕರ್ನಾಟಕ ಏನು ಹುಟ್ಟಿರ್ತೋ ಅದೇ ಇರ್ತದೆ. ತುಂಬ ಹೆಲ್ತ್ ಇಶ್ಯೂಸ್ಲಿಂದ ಸಫರ್ ಆಗ್ತಾ ಇದ್ದೇನೆ. ಹಾಯ್, ಗುಡ್ ಮಾರ್ನಿಂಗ್ ಆಲ್. ಮುಂಜಾನೆ ಶುಭೋದಯಗಳು. ಈಗ ಬಂದುಬಿಟ್ಟು 8:15 ಆಗ್ತಿದೆ. ವೀರೇಶ್ ಅವ್ರ ಆಫೀಸ್ಗೆ ಹೋದರು. ಚಾರು ಬ್ರಷ್ ಮಾಡ್ಕೊಂಡು ಜಸ್ಟ್ ಈಗ ಹೊರಗೆ ಬಂದಿದ್ದಾಳೆ. ಮುಂಜಾನೆ 8 ಗಂಟೆಗೆ ಎಷ್ಟು ಬಿಸಿಲು ಬಂದಿದೆ ನೋಡಿ. ಕೂಲೆಸ್ಟ್ ಸಿಟಿ, ಗಾರ್ಡನ್ ಸಿಟಿ ಅಂತ ಫೇಮಸ್ ಇರೋಂಥ ಬೆಂಗಳೂರು ಗತಿನೇ ಈ ರೀತಿ ಆದರೆ ನಮ್ಮ ಉತ್ತರ ಕರ್ನಾಟಕ, ಸ್ಪೆಷಲಾಗಿ ನನ್ನೂರು, ಬಿಜಾಪುರ, ಗುಲ್ಬರ್ಗ ಅಥವಾ ಬೀದರಲ್ಲಿ ಎಷ್ಟು ಬಿಸಿಲಿರಬೇಕು ಗೆಸ್ ಮಾಡಿ. ಸೀರಿಯಸ್ಲಿ ತುಂಬ ಬಿಸಿಲಿದೆ ರೀ, ತುಂಬ ಅಂದರೆ ತುಂಬ. ಓಕೆ, ಇದು ಬಂದುಬಿಟ್ಟು ನಮ್ಮ ಅಪಾರ್ಟ್ಮೆಂಟು ಸ್ವಿಮ್ಮಿಂಗ್ ಪೂಲು. ನನ್ನದೇನು ಬಾಲ್ಕನಿ ಇದೆಲ್ಲ ಅಲ್ಲಿ ನಿಂತಿದ್ದೆಲ್ಲ ಕಾಣಿಸ್ತೆ, ಅಲ್ಲಿದ್ದು ನಾನು ರೆಕಾರ್ಡ್ ಮಾಡ್ತಾ ಇದ್ದೇನೆ. ಒಂದ್ಸಲ ನಾನು ಅಪಾರ್ಟ್ಮೆಂಟು ಫುಲ್ ಟೂರ್ ಮಾಡಬೇಕಂದಿದ್ದೇನೆ. ವೀರೇಶ್ ಯಾವಾಗ ಫ್ರೀ ಇರ್ತಾರಲ್ಲ ಅವಾಗ ಮಾಡ್ತೇನೆ. ತುಂಬ ಚೆನ್ನಾಗಿದೆ ರೀ ನಮ್ಮ ಅಪಾರ್ಟ್ಮೆಂಟು. ಈಗ ನಾವು ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೇವೆ. ಆ್ಯಕ್ಚುಲಿ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಂಗೆ ಕಾಲಿನ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ತಿಳ್ಕೊಂಡು. ನೋಡಿರ್ಬೇಕು, ನಾನು ಫ್ರ್ಯಾಕ್ಚರ್ ಆಗಿದ್ದು, ಫ್ರ್ಯಾಕ್ಚರ್ ಅಲ್ಲ, ಬ್ಯಾಂಡೇಜ್ ಆಗಿದ್ದು. ಅದು ಏನೋ ಎಲ್ಲ ಬಡಿಸ್ಕೊಂಡಿದ್ದೀನಿ, ಅದಕ್ಕೆ ಆ ರೀತಿ ಆಗಿದೆ, ಅದನ್ನು ಕೇರ್ಲೆಸ್ ಮಾಡಿದಾಗ ಆಗಿದೆ ಅಂತ ಹೇಳಿದರು. ಸೊ ನಾನು ಇಲ್ಲೇ ಮಣಿಪಾಲ್ ಹಾಸ್ಪಿಟಲ್ ಡಾಕ್ಟರ್ ರಾಘವೇಂದ್ರನ್ ಅವ್ರ ಕಡೆ ನಾನು ಟ್ರೀಟ್ಮೆಂಟ್ ತೊಗೋತಾ ಇದ್ದೇನೆ. ಅವ್ರೇನೇ ಟ್ಯಾಬ್ಲೆಟ್ಸ್ ಏನೆಲ್ಲ ಹೇಳಿದ್ರಲ್ಲ ಅದನ್ನೆಲ್ಲ ಆ್ಯಕ್ಚುಲಿ ಫಾಲೋ ಮಾಡ್ತಾ ಇದ್ದೀನಿ. ಸೊ ನನಗೆ 1 ವೀಕ್ಲಿಂದ ಏನೂ ಪ್ರಾಬ್ಲಮ್ ಅನ್ನಿಸ್ಲಿಲ್ಲ, 15 ಡೇಸ್ಲಿಂದ. ಬಟ್ ನಿನ್ನೆ ಹಿಡಿದು ಸಡನ್ಲಿ ತುಂಬ ಪೇಯ್ನ್ ಸ್ಟಾರ್ಟ್ ಆಗಿದೆ. ಸೊ ಅಪಾಯಿಂಟ್ಮೆಂಟ್ ಇವತ್ತೇ ಶಿಫ್ಟು. ಇವರೇನು ಡಾಕ್ಟರ್ ರಾಘವೇಂದ್ರ ಇದ್ದಾರಲ್ಲ, ಅವ್ರು ಮಣಿಪಾಲ್ನಲ್ಲಿ ವೀಕ್ ಡೇಸಲ್ಲಿ ಅಷ್ಟೇ ಇರ್ತಾರೆ, ವೀಕೆಂಡಲ್ಲಿ ಸ್ಯಾಟರ್ಡೇ ಇರೋದಿಲ್ಲ. ಸೊ ವೀಕ್ ಡೇಸಲ್ಲೇ ಅವ್ರದ್ದು ಅಪಾಯಿಂಟ್ಮೆಂಟ್ ತೊಗೋಬೇಕು. ಸೊ ವೀರೇಶ್ ಏನು ಮಾಡಿದ್ರು ಅಂದರೆ ಕರೆಕ್ಟ್ ಲಂಚ್ ಅವರಲ್ಲಿ ಅವ್ರ ಅಪಾಯಿಂಟ್ಮೆಂಟ್ ನಮ್ಮ ಲಕ್ಕ ಅದೇ ಟೈಮಿಗೆ ಸಿಕ್ತು. ಸೊ ಈ ಲಂಚ್ ಅವರಲ್ಲಿ ಆಫೀಸ್ಲಿಂದ ಡೈರೆಕ್ಟ್ ಬಂದು ನಮ್ಮನ್ನು ಪಿಕ್ ಮಾಡಿ ಅಲ್ಲಿ ಮಣಿಪಾಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೊಂದಿಷ್ಟು ಡಾಕ್ಟ್ರಿಗೆ ತೋರಿಸೋದಾದ್ಮೇಲೆ ನಾವು ಮನೆಗೆ ಬಿಟ್ಟು ಅಥವಾ ಲೇಟ್ ಆಯಿತು ಕ್ಯಾಬ್ ಮಾಡಿಬಿಡ್ತಾರೆ. ಇಲ್ಲಾಂದರೆ ನಮ್ಮ ಮನೆ ಬಿಟ್ಟು ಮತ್ತು ಅವ್ರ ಆಫೀಸ್ ಕರೆಕ್ಟ್ ಟೈಮಿಗೆ ಅಂದರೆ ಲಂಚ್ ಅವರ್ ಮುಗಿದ್ರು ಮತ್ತು ಮನೆಗೆ ಹೋಗ್ತಾರೆ. ಏನಾದರೂ ಲೇಟ್ ಆಗುತ್ತೆ ಅನ್ನೋದಾಗ ಕ್ಯಾಬಲ್ಲಿ ನಮಗೆ ಕಳಿಸ್ಬಿಡ್ತಾರೆ. ನೋಡೋಣ ಹೇಗಾಗುತ್ತೆ ಅಂತ. ಇಲ್ಲಪ್ಪ, ಅದು ಇಲ್ಲೇ ಹಾಂ ಹಾಂ, ಬಾ ಫಾಸ್ಟ್ ಬಾ. ಇದ್ದಾರಪ್ಪ, ಆಫ್ಟರ್ನೂನ್ಲ ಲಂಚ್ ಅವರ್ ಜಾಸ್ತಿ ಇರಲ್ಲ. ಕರೆಕ್ಟ್ ಟೈಮ್ ಹಾಸ್ಪಿಟ್ಲಿಗೆ ಹೋದೆ, ಅಂದರೆ ಅಪಾಯಿಂಟ್ಮೆಂಟ್ ನಮ್ಮದೇ ಇತ್ತು. ಸೊ ಚೆಕಪ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರ್ಬೇಕಾದ್ರೆ ವೀರೇಶ್ ಅವ್ರು ನಮ್ಮ ಅಪಾರ್ಟ್ಮೆಂಟ್ ಪಕ್ಕಕ್ಕೆ ಒಂದು ಸೆಲೂನ್ ಇದೆ. ಸೊ ಅಲ್ಲಿ ನನ್ನನ್ನು ಮತ್ತು ಪರಿನ ಡ್ರಾಪ್ ಮಾಡಿ ಹೋದರೆ. ಆ್ಯಕ್ಚುಲಿ ಪರಿಗೆ ಹೇರ್ ಕಟ್ಟಿಂಗ್ ಮಾಡಿಸೋದಿತ್ತು, ಇವನ್ ನನಗೂ ಐಬ್ರೋ ಇತ್ತು. ಸೊ ಅವ್ರು ಅಲ್ಲೇ ಬಿಟ್ಟು ಹೋದರು. ಆಮೇಲೆ ನಾನು ಪರಿದ ಹೇರ್ ಕಟ್ಟಿಂಗ್ ಮುಗಿಸ್ಕೊಂಡು ಮತ್ತು ನಂದು ಐಬ್ರೋ ಮುಗಿಸ್ಕೊಂಡು ನಾನು ಪರಿ ವಾಪಸ್ ಮನೆಗೆ ಬಂದೇವೆ. ಸಾಯಂಕಾಲ 4 ಗಂಟೆ ಸುಮಾರಿಗೆ ಅವಳಿಗೆ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋದೆ. ಅವಳು ಹಾಲಿಡೇಸ್ ಶುರು ಆಗಿದ್ದಲ್ಲ, ಸೊ ಒಂದಲ್ಲ ಒಂದು ಆ್ಯಕ್ಟಿವಿಟೀಸಲ್ಲಿ ಅವಳಿಗೆ ಇನ್ವಾಲ್ವ್ ಮಾಡಲೇಬೇಕು, ಇಲ್ಲ ಬೋರ್ ಅಂತ ತಿಳ್ಕೊಂಡು ತುಂಬ ನನಗೆ ಇರಿಟೇಟ್ ಮಾಡ್ತಾಳೆ. ಚಾರ್ವಿ ಸ್ಕೂಲ್ ಹಾಲಿಡೇ ಇರೋದ್ರಿಂದ ಎಲ್ಲ ಫ್ರೆಂಡ್ಸ್, ಅವ್ರದ್ದೇನು ಅಪಾರ್ಟ್ಮೆಂಟ್ ಫ್ರೆಂಡ್ಸ್ ಇದ್ದಾರಲ್ಲ ಅವರೆಲ್ಲ ಹೆಚ್ಚು ಕಮ್ಮಿ ಎಲ್ಲರೂ ಊರಿಗೆ ಹೋಗಿದ್ದಾರೆ. ಸೊ ಅವ್ರ ಜೋಡಿ ಆಟ ಆಡ್ಲಿಕ್ಕೆ ಅವ್ರ ಫ್ರೆಂಡ್ ಆದರೆ ರಿಷು ಒಬ್ಬನೇ ಇರೋದು. ಸೊ ಅವ್ಳು ಬೋರ್ ಆಗ್ತಿದೆ ಅಂತ ಹೇಳ್ತಿದ್ಲು. ಪಾಪ ವೀರೇಶ್ ಮಧ್ಯಾಹ್ನ ನಮ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಬಿಟ್ಟು ಮತ್ತು ಈಗ ಸಾಯಂಕಾಲ ಹೋಗಿ ಪಾರ್ಕಿಗೆ ಕರ್ಕೊಂಬಂದಿದ್ದಾರೆ. ವೀರೇಶ್ ಅವ್ರು ಚಾರ್ವಿಗೆ ಪಾರ್ಕ್ಲಿಂದ ಕರ್ಕೊಂಡು ಬಂದಮೇಲೆ ವೀರೇಶ್ ಅವರ ದೊಡ್ಡಪ್ಪನ ಮಗಳು ಅಂದರೆ ಕಸಿನ್ ಸಿಸ್ಟರ್ ಅವ್ರಿಗೆ ಕಾಲ್ ಮಾಡಿದ್ರು. ಸೊ ಅವ್ರ ಜೊತೆ ಅವ್ರು ಮಾತಾಡ್ಕೋತಾ ಕೂತಾಗ ಚಾರ್ವಿಗೆ ಮೇ ಬಿ ಅವ್ರ ಕಾಲ ಮೇಲೆ ಏನೋ ಗೀಚ್ಬೇಕು ಅನಿಸಿತ್ತೇನೋ, ಅದಕ್ಕೆ ವೀರೇಶ್ ಅವ್ರಿಗೆ ಪರ್ಮಿಷನ್ ಕೊಡಲಿಲ್ಲ. ಸೊ ನಾನು ಅವ್ರಿಗೆ ಇರಿಟೇಟ್ ಮಾಡಬೇಕಂದ್ರೆ ವೀರೇಶ್ ಅವ್ರಿಗೆ ಇರಿಟೇಟ್ ಮಾಡಬೇಕು ಅಂದ್ಕೊಂಡು ಸ್ಕೆಚ್ ಪೆನ್ ತೊಗೊಂಡು ಏನೇನೋ ಗೀಚಿದೆ. ಅದನ್ನು ವೀರೇಶ್ ನೋಡ್ತಾಯಿದ್ರು. ಇವನ್ ಅವ್ರಿಗೆ ಅದು ಇರಿಟೇಟ್ ಆದರೂ ಸಹ ಅವ್ರು ಸುಮ್ಮನೆ ಇದ್ದರು. ಯಾಕಂದರೆ ಪೇಷನ್ಸ್ ತುಂಬ ಇದೆ ವೀರೇಶ್ ಅವರಿಗೆ. ಅವ್ರು ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡೋದಿಲ್ಲ. ಅಲ್ಲದೆ ನಾನು ಅಗದಿ ಖುಷಿಯಿಂದ ಏನೇನೋ ಗೀಸ್ತಾ ಇದ್ದಲ್ಲ, ಅದಕ್ಕೆ ಅವರು ಅದಕ್ಕೇನೋ ಅನ್ನಲಿಲ್ಲ, ಇವನ್ ಎಪ್ರಿಸಿಯೇಟ್ ಮಾಡಿದ್ರು. ಬಟ್ ನೆಕ್ಸ್ಟ್ ಟೈಮ್ ಪೇಪರ್ ಮೇಲೆ ಬರಿ ಅಂತ ಹೇಳಿದ್ರು. ಸಾರಿ, ನನ್ನ ವಾಯ್ಸ್ ಕ್ಲಿಯರ್ ಇಲ್ಲ, ಯಾಕಂದ್ರೆ ಕೋಲ್ಡ್ ಆಗಿದೆ.
ಸೊ ವೀರೇಶ್ ಅವ್ರು ತಮ್ಮ ಕಸಿನ್ ಜೋಡಿ ಮಾತಾಡ್ದಾದ್ಮೇಲೆ ಕಾಲ್ ನಂಗೆ ಕೊಟ್ಟರು. ನಾನು ಒಂದಿಷ್ಟು ಮಾತಾಡಿದೆ. ತುಂಬ ದಿನ ಆಗಿತ್ತು ಅವ್ರಿಗೆ ಭೇಟಿ ಆಗ್ಲಾರೆ. ಲಾಸ್ಟ್ ಇಯರ್ ಅವ್ರದ್ದು ಮನೆ ಫಂಕ್ಷನ್ ಅಂದರೆ ಪೂಜಾ ಇತ್ತು, ಆವಾಗ ಭೇಟಿ ಆಗೋದು. ಫೋನ್ ಥ್ರೂ ಯಾವಾಗಲೂ ಮಾತಾಡ್ಕೊತಿರ್ತೇವೆ, ಬಟ್ ಫೇಸ್ ಟು ಫೇಸ್ ಭೇಟಿ ಆಗ್ತಾಯಿಲ್ಲ. ಪ್ರತಿ ಸಲ ಪ್ಲ್ಯಾನ್ ಹಾಕ್ತೇವೆ, ಬಟ್ ಆಗ್ತಾಯಿಲ್ಲ. ಅವ್ರ ಪ್ರಕಾರ ಏನಾದರೂ ಒಂದು ಒಕೇಶನ್ ಇದ್ದರೆ, ಅಂದರೆ ಫಂಕ್ಷನ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಯಾಕಂದ್ರೆ ಅವರು ಆಫೀಸ್ ವರ್ಕ್ ಮಾಡ್ತಾರೆ, ವರ್ಕಿಂಗ್ ವುಮನು. ಸೊ ಅವ್ರಿಗೆ ಟೈಮ್ ಸಿಗೋದಿಲ್ಲ. ಸೊ ಅವ್ರ ಜೋಡಿ ಮಾತಾಡ್ದಾದ್ಮೇಲೆ ವೀರೇಶಿಗೆ ಮತ್ತು ಪರಿಗೆ ಊಟಕ್ಕೆ ಬಾ ಅಂತ ಕರೆದೆ. ಒಂದು ಸ್ಪೂನ್ ಕೂಡ ನನಗೊಂದು ಇದಕ್ಕೆ ಈಗ ಸಾಂಬಾರ್ಗೆ ಸ್ಪೂನ್ ಬೇಕು. ಊಟ ಶೇಂಗಾ ಸಾರು ಚಾರ್ವಿ ಫೇವ್ರೇಟು. ಬೀನ್ಸ್ ಪಲ್ಯ ವೀರೇಶ್ ಅವ್ರದ್ದು. ಶೇಂಗಾ ಚಟ್ನಿ ಇರಲಿಲ್ಲ ಅಂದ್ರೆ ನಡೆಯಂಗಿಲ್ಲ ವೀರೇಶ್ ಅವ್ರದ್ದು ಊಟ. ಸೊ ನಾರ್ಮಲೇ ನಮ್ದು ಉತ್ತರ ಕರ್ನಾಟಕ ಏನು ಊಟ ಇರ್ತೋ ಅದೇ ಇರ್ತದೆ. ನಾನು ಜಾಸ್ತಿ ಮುಂಜಾನೆ ಏನು ಪಲ್ಯ ಮಾಡ್ತೀನಲ್ಲ ಅದೇ ನೈಟ್ ಓನ್ಲಿ ಚಪಾತಿ ಮತ್ತು ಏನಂತಾರೆ ಅನ್ನ ಅಷ್ಟೇ ನಾನು ಬಿಸಿ ಮಾಡೋದು. ಹೆಂಗಾಯ್ತು ರೀ? ಓಕೆ, ಅವಳಿಗೆ ಶೇಂಗಾ ಸಾರನ್ನು ಮೋಸ್ಟ್ ಫೇವ್ರೇಟ್. ಶೇಂಗಾ ಸಾರು, ಸೋಯಾ ಚಂಕ್ಸ್ ಪಲ್ಯ, ಪನ್ನೀರು ಮತ್ತಪ್ಪ ರೈಸ್ ಐಟಮ್. ಓಕೆ, ರೈಸ್ ಐಟಮ್ ಇಷ್ಟ. ವೀರೇಶ್ ಚಪಾತಿ ರೊಟ್ಟಿ ಇಷ್ಟ. ಏನೇ ಇದು ಬಾಜುಕು ಶೇಂಗಾ ಚಟ್ನಿ ಬೇಕೇ ಬೇಕು. ಇಲ್ಲಿಗೆ ನಾನು ಈ ವ್ಲಾಗ್ ಮುಗಿಸ್ತಾ ಇದ್ದೇನೆ. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಈ ವ್ಲಾಗ್ ಮುಗಿಸೋ ಮುಂಚೆ ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ. 3-4 ಮಂತ್ಸ್ಲಿಂದ ನಾನು ತುಂಬ ಹೆಲ್ತ್ ಇಶ್ಯೂಸ್ಲಿಂದ ಸಫರ್ ಆಗ್ತಾ ಇದ್ದೇನೆ. ಕಫ್, ಕೋಲ್ಡ್, ಲೆಗ್ ಪೇನ್, ಟೂತ್ ಏಕ್, ಬಾಡಿ ಸ್ವೆಲ್ಲಿಂಗ್, ಫೇಸ್ ಸ್ವೆಲ್ಲಿಂಗ್, ಇದೇ ರೀತಿ ಒಂದು ಚಿಕ್ಕ ಪುಟ್ಟು ತುಂಬ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತಾ ಇದ್ದಾವೆ. ಎಲ್ಲ ಟೆಸ್ಟ್ ಮಾಡಿಸಿದ್ದೇನೆ, ಡಾಕ್ಟ್ರಿಗೆ ತೋರಿಸಿದ್ದೇನೆ. ಡಾಕ್ಟ್ರ್ ಪ್ರಕಾರ ನನಗೇನೂ ಪ್ರಾಬ್ಲಮ್ ಇಲ್ಲ, ಜಸ್ಟ್ ನನಗೆ ವಿಟಮಿನ್ಸ್ ಕೊರತೆ ಅಂತ ಹೇಳಿದ್ದಾರೆ. ನನ್ನ ಲಾಸ್ಟ್ 1-2 ವ್ಲಾಗ್ ನೀವು ಅಬ್ಸರ್ವ್ ಮಾಡಿದರೆ ಅದು ಗೊತ್ತಾಗುತ್ತೆ. ನನ್ನ ಫೇಸ್ ತುಂಬ ಊದ್ಕೊಂಡ್ಬಿಟ್ಟಿದೆ. ಆಮೇಲೆ ನನ್ನ ವಾಯ್ಸು ಕ್ಲಿಯರ್ ಇಲ್ಲ. ಈಗೂ ನೋಡಿ ನನ್ನ ವಾಯ್ಸ್ ಕ್ಲಿಯರ್ ಇಲ್ಲ, ಯಾಕಂದರೆ ನಾನು ಈಗೂ ಕೋಲ್ಡ್ ಆಗಿದೆ. ಮತ್ತು ಸಮ್ಮರ್ ವೆಕೇಷನ್ ಸ್ಟಾರ್ಟ್ ಆಗಿದ್ದರಿಂದ ವೀರೇಶ್ ಮತ್ತು ಚಾರ್ವಿ ಎಲ್ಲಾದರೂ ಟ್ರಿಪ್ಪಿಗೆ ಹೋಗೋಣ ಅಂತಿದ್ದಾರೆ. ಮತ್ತು ಇಲ್ಲಿ ಅಪ್ಪ ಅಮ್ಮ ಬಿಜಾಪುರಕ್ಕೆ ಬಾ ಅಂತಿದ್ದಾರೆ. ಯಾಕಂದ್ರೆ ತುಂಬ ದಿನ ಆಯ್ತು ಬಿಜಾಪುರಕ್ಕೆ ಹೋಗಿಲ್ಲ. ಅವ್ರಿಗೆ ಚಾರ್ವಿ ನೋಡಬೇಕಾಗಿದೆ ಅಂತೆ. ಒಂದ್ಸಲ ನನ್ನ ಹೆಲ್ತ್ ಇದು ಏನು ಪ್ರಾಬ್ಲಮ್ಸ್ ಇದೆಲ್ಲ ಸಾಲ್ವ್ ಆದಮೇಲೆ ಒಂದ್ಸಲ ಬಿಜಾಪುರಕ್ಕೆ ಹೋಗಿ ಬರಬೇಕು ಮತ್ತು ಟ್ರಿಪ್ ಮಾಡಬೇಕು ಅಂತಂದು ಇದೆ. ಸೊ ಅದ್ರ ವ್ಲಾಗ್ಸ್ ಜೊತೆಗೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೇನೆ. ನಿಮ್ಗೆ ತುಂಬ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದು. ಮೇನ್ಲಿ ಬಿಜಾಪುರ, ನಾನು ಹುಟ್ಟಿದ ಊರು, ಮನೆ, ನನ್ನ ಕಾಲೇಜು, ನನ್ನ ಏರಿಯಾ ಎಲ್ಲನೂ ನಾನು ಒಂದ್ಸಲ ವಿಡಿಯೋ ಮಾಡಿ ಹಾಕ್ತೇನೆ. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ಸ್.